ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವೆ ಯುದ್ಧವೇ ನಡೀತಾ ಇದೆ. ಇದು ಮತ್ತೊಂದು ತಿರುವನ್ನ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಒಂದು ಕೆಲಸಕ್ಕೆ ಮುಂದಾಗಿದ್ಯಾ ಇರಾನ್ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡರ್ಟಿ ಬಾಂಬ್ ಅನ್ನ ಬಳಸೋದಕ್ಕೆ ಇರಾನ್ ಮುಂದಾಗುತ್ತಾ? ಆ ಮೂಲಕ ಘೋರ ಪರಮಾಣು ಸಮರಕ್ಕೆ ಮುಹೂರ್ತ ಫಿಕ್ಸ್ ಇಟ್ಟಿದ್ಯಾ ಇರಾನ್? ಇಸ್ರೇಲ್ ಅಣು ಸ್ಥಾವರಗಳನ್ನು ಸ್ಫೋಟಿಸಲು ಇರಾನ್ ಮೆಗಾ ಪ್ಲಾನ್ ಮಾಡಿದೆ. ಭಯಾನಕ ತಿರುವುಗಳನ್ನು ಪಡೆಯುತ್ತಾ 12 ದೇಶಗಳ ಮಹಾಸಮರ. ಇಸ್ರೇಲ್ ಅಣು ರಿಯಾಕ್ಟರ್ ಸ್ಫೋಟಿಸುವ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್. ನಿಮೋನಾ ಅಣು ರಿಯಾಕ್ಟರ್ನ ಸ್ಫೋಟಿಸುವ ಬೆದರಿಕೆ ಹಾಕಿದೆ. ಇರಾನ್ ನಾಯಕತ್ವ ಬದಲಾವಣೆಗೆ ಯತ್ನಿಸಿದ್ರೆ ನಿಮ್ಮ ರಿಯಾಕ್ಟರ್ ಅನ್ನ ಉಡೀಸ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಇರಾನ್ ಸೇನೆ. ಪರಮಾಣು ಸಮರಕ್ಕೆ ಈಗ ಇರಾನ್ ಸಜ್ಜಾಗ್ತಾ ಇದೆ ಅನ್ನೋದನ್ನ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ. ಈಗ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಸ್ರೇಲ್ ಅಲ್ಲಿ ಅಣು ರಿಯಾಕ್ಟರ್ ಅಂತ ಇರುತ್ತೆ, ಡಿಮೋನಾ ಅಣು ರಿಯಾಕ್ಟರ್, ಅದನ್ನ ಸ್ಫೋಟಿಸೋದಾಗಿ ಬೆದರಿಕೆಯನ್ನು ಹಾಕಿದೆ ಇರಾನ್. ನೋಡಿ, ಒಂದು ವೇಳೆ ಈಗ ಏನು ಇರಾನ್ ಸೇನೆ ನೀವೇನೋ ನಮ್ಮ ನಾಯಕತ್ವ ಬದಲಾವಣೆಗೆ ಏನಾದರೂ ತಂಟೆ ತಕರಾರನ್ನು ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ನಿಮ್ಮ ಅಣು ಸ್ಥಾವರಗಳನ್ನು ಸ್ಫೋಟಿಸೋದಾಗಿ ಇರಾನ್ ಸೇನೆ ಹೇಳ್ತಾ ಇದೆ. 12 ದೇಶಗಳ ಮಹಾ ಸಮರ ಇದೆಯಲ್ಲ, ಈಗ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇದೆ. ಈ ಗಲ್ಫ್ ವಾರ್ ಪರಮಾಣು ದಾಳಿಯಾಗಿ ಪರಿವರ್ತನೆ ಆಗುತ್ತಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇರುವಂತೆ ನಿಮ್ಮ ರಿಯಾಕ್ಟರ್ಗಳೇನಿದೆ ಅದನ್ನು ನಾವು ಹೊಡೆದು ಉಳಿಸ್ತೀವಿ, ಇಸ್ರೇಲ್ನ ಅಣುಸ್ಥಾವರಗಳನ್ನು ಸ್ಫೋಟಿಸೋದಾಗಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವು ಇರಾನ್ ನಾಯಕತ್ವ ಬದಲಾವಣೆಗೆ ಯತ್ನ ಮಾಡಬಾರ್ದು ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ ಸೇನೆ. ಯಾರಿಗೆ? ಡೊನಾಲ್ಡ್ ಟ್ರಂಪ್ ಹಾಗೂ ಬೆಂಜಮಿನ್ ನೇತಾನ್ಯಾಹುಗೆ. ತನ್ನ ಬಳಿ ಇರುವಂತಹ ಅಣು ಬಾಂಬ್ ಏನಿದೆ, ಇರಾನ್ ಬಳಿ ಡರ್ಟಿ ಬಾಂಬ್, ಇರಾನ್ನ ಬಳಿ ಇರುವಂಥದ್ದು ಡರ್ಟಿ ಬಾಂಬ್, ಅದನ್ನ ಪ್ರಯೋಗ ಮಾಡಿಬಿಟ್ರೆ ಇರಾನ್, ನೋಡಿ ವೀಕ್ಷಕರೇ, ಪ್ರಯೋಗ ಮಾಡಿದ್ರೆ ಒಂದು ಇಸ್ರೇಲ್ ಅನ್ನೋ ರಾಷ್ಟ್ರ ಭೂಪಟದಿಂದ ಕಂಡು ಕೇಳರಿಯದಂತೆ ಸರ್ವನಾಶ ಆಗುತ್ತೆ. ನಮ್ಮ ದೇಶಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತೇಳಿ ಆಕಾಶದಲ್ಲೇ ಅದನ್ನು ಹೊಡೆಯುವಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ವಿಕಿರಣಗಳ ಎಫೆಕ್ಟ್ ಆಗುತ್ತೆ. ಅದು ವಿಕಿರಣಗಳಲ್ಲಿ ವಿಲೀನ ಆಗಿ ಇಡೀ ಜಗತ್ತಿಗೆ ಆಪತ್ತು ಎದುರಾಗುತ್ತೆ. ಇಂಥ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಅಯಾತುಲ್ಲಾ ಖಮೇನಿ ಕೊಲೆಯಾದ ನಂತರ, ಸಾವಿನ ನಂತರ ತನ್ನ 2ನೇ ಮಗನಿಗೆ ಮುಂದಿನ ರಾಯಭಾರವನ್ನು ಕಂಪ್ಲೀಟ್ ಆಗಿ ಕೊಟ್ಟಿರೋದು. ಇರಾನ್ ಸೇನೆ ಎಲ್ಲಿಂದ ಹೊಡಿತಾ ಇದೆ, ತನ್ನ ಕ್ಷಿಪಣಿಗಳನ್ನು ಹೇಗೆ ಹಾರಿಸ್ತಾ ಇದೆ ಅನ್ನೋದು ಇಲ್ಲಿಯವರು ಕೂಡ ಯಾರಿಗೂ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅಮೆರಿಕನೇ ದೃಢಪಡಿಸಿರೋ ಹಾಗೆ ಇರಾನ್ನಲ್ಲಿರುವಂಥ ಸೇನಾ ನೆಲೆಗಳು, ಕಮಾಂಡ್ ಆ್ಯಂಡ್ ಸೆಂಟರ್ಗಳು, ಆಪರೇಷನ್ ಬೇಸ್ಗಳು ಎಲ್ಲವನ್ನು ಕೂಡ ಉಡಿಸ್ ಮಾಡಿದೆ, ಪ್ರಮುಖ ನಗರಗಳನ್ನು ಕೂಡ ಉಡಿಸ್ ಮಾಡಿದೆ. ಆದರೂ ಕೂಡ ದಾಳಿನ ಮಾಡ್ತಾನೆ ಇದೆ. ಪತ್ತರಗುಟ್ಟು ಹೋಗಿದೆ ಅಮೆರಿಕ. ಗಲ್ಫ್ ಕಂಟ್ರಿಗಳಲ್ಲಿ ಅಂದರೆ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವೆ ಯುದ್ಧವೇ ನಡೀತಾ ಇದೆ. ಇದು ಮತ್ತೊಂದು ತಿರುವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಒಂದು ಕೆಲಸಕ್ಕೆ ಮುಂದಾಗಿದ್ಯಾ ಇರಾನ್ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡರ್ಟಿ ಬಾಂಬ್ ಅನ್ನ ಬಳಸೋದಕ್ಕೆ ಇರಾನ್ ಮುಂದಾಗುತ್ತಾ? ಆ ಮೂಲಕ ಘೋರ ಪರಮಾಣು ಸಮರಕ್ಕೆ ಮುಹೂರ್ತ ಫಿಕ್ಸ್ ಇಟ್ಟಿದ್ಯಾ ಇರಾನ್? ಇಸ್ರೇಲ್ ಅಣು ಸ್ಥಾವರಗಳನ್ನು ಸ್ಫೋಟಿಸಲು ಇರಾನ್ ಮೆಗಾ ಪ್ಲಾನ್ ಮಾಡಿದೆ. ಭಯಾನಕ ತಿರುವುಗಳನ್ನು ಪಡೆಯುತ್ತಾ 12 ದೇಶಗಳ ಮಹಾಸಮರ. ಇಸ್ರೇಲ್ ಅಣು ರಿಯಾಕ್ಟರ್ ಸ್ಫೋಟಿಸುವ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್. ನಿಮೋನಾ ಅಣು ರಿಯಾಕ್ಟರ್ನ ಸ್ಫೋಟಿಸುವ ಬೆದರಿಕೆ ಹಾಕಿದೆ. ಇರಾನ್ ನಾಯಕತ್ವ ಬದಲಾವಣೆಗೆ ಯತ್ನಿಸಿದ್ರೆ ನಿಮ್ಮ ರಿಯಾಕ್ಟರ್ ಅನ್ನ ಉಡೀಸ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಇರಾನ್ ಸೇನೆ. ಪರಮಾಣು ಸಮರಕ್ಕೆ ಈಗ ಇರಾನ್ ಸಜ್ಜಾಗ್ತಾ ಇದೆ ಅನ್ನೋದನ್ನ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ. ಈಗ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಸ್ರೇಲ್ ಅಲ್ಲಿ ಅಣು ರಿಯಾಕ್ಟರ್ ಅಂತ ಇರುತ್ತೆ, ಡಿಮೋನಾ ಅಣು ರಿಯಾಕ್ಟರ್, ಅದನ್ನ ಸ್ಫೋಟಿಸೋದಾಗಿ ಬೆದರಿಕೆಯನ್ನು ಹಾಕಿದೆ ಇರಾನ್. ನೋಡಿ, ಒಂದು ವೇಳೆ ಈಗ ಏನು ಇರಾನ್ ಸೇನೆ ನೀವೇನೋ ನಮ್ಮ ನಾಯಕತ್ವ ಬದಲಾವಣೆಗೆ ಏನಾದರೂ
ತಂಟೆ ತಕರಾರನ್ನು ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ನಿಮ್ಮ ಅಣು ಸ್ಥಾವರಗಳನ್ನು ಸ್ಫೋಟಿಸುವುದಾಗಿ ಇರಾನ್ ಸೇನೆ ಹೇಳ್ತಾ ಇದೆ. 12 ದೇಶಗಳ ಮಹಾ ಸಮರ ಇದೆಯಲ್ಲ, ಈಗ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇದೆ. ಈ ಗಲ್ಫ್ ವಾರ್ ಪರಮಾಣು ದಾಳಿಯಾಗಿ ಪರಿವರ್ತನೆ ಆಗುತ್ತಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇರುವಂತೆ ನಿಮ್ಮ ರಿಯಾಕ್ಟರ್ಗಳೇನಿದೆ ಅದನ್ನು ನಾವು ಹೊಡೆದು ಉಳಿಸ್ತೀವಿ, ಇಸ್ರೇಲ್ನ ಅಣುಸ್ಥಾವರಗಳನ್ನು ಸ್ಫೋಟಿಸೋದಾಗಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವು ಇರಾನ್ ನಾಯಕತ್ವ ಬದಲಾವಣೆಗೆ ಯತ್ನ ಮಾಡಬಾರ್ದು ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ ಸೇನೆ. ಯಾರಿಗೆ? ಡೊನಾಲ್ಡ್ ಟ್ರಂಪ್ ಹಾಗೂ ಬೆಂಜಮಿನ್ ನೇತಾನ್ಯಾಹುಗೆ. ತನ್ನ ಬಳಿ ಇರುವಂತಹ ಅಣು ಬಾಂಬ್ ಏನಿದೆ, ಇರಾನ್ ಬಳಿ ಡರ್ಟಿ ಬಾಂಬ್, ಇರಾನ್ನ ಬಳಿ ಇರುವಂಥದ್ದು ಡರ್ಟಿ ಬಾಂಬ್, ಅದನ್ನ ಪ್ರಯೋಗ ಮಾಡಿಬಿಟ್ರೆ ಇರಾನ್, ನೋಡಿ ವೀಕ್ಷಕರೇ, ಪ್ರಯೋಗ ಮಾಡಿದ್ರೆ ಒಂದು ಇಸ್ರೇಲ್ ಅನ್ನೋ ರಾಷ್ಟ್ರ ಭೂಪಟದಿಂದ ಕಂಡು ಕೇಳರಿಯದಂತೆ ಸರ್ವನಾಶ ಆಗುತ್ತೆ. ನಮ್ಮ ದೇಶಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತೇಳಿ ಆಕಾಶದಲ್ಲೇ ಅದನ್ನು ಹೊಡೆಯುವಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ವಿಕಿರಣಗಳ ಎಫೆಕ್ಟ್ ಆಗುತ್ತೆ. ಅದು ವಿಕಿರಣಗಳಲ್ಲಿ ವಿಲೀನ ಆಗಿ ಇಡೀ ಜಗತ್ತಿಗೆ ಆಪತ್ತು ಎದುರಾಗುತ್ತೆ. ಇಂಥ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಅಯಾತುಲ್ಲಾ ಖಮೇನಿ ಕೊಲೆ ಆದ ನಂತರ, ಸಾವಿನ ನಂತರ ತನ್ನ 2ನೇ ಮಗನಿಗೆ ಮುಂದಿನ ರಾಯಭಾರವನ್ನು ಕಂಪ್ಲೀಟ್ ಆಗಿ ಕೊಟ್ಟಿರೋದು. ಇರಾನ್ ಸೇನೆ ಎಲ್ಲಿಂದ ಹೊಡಿತಾ ಇದೆ, ತನ್ನ ಕ್ಷಿಪಣಿಗಳನ್ನು ಹೇಗೆ ಹಾರಿಸ್ತಾ ಇದೆ ಅನ್ನೋದು ಇಲ್ಲಿಯವರು ಕೂಡ ಯಾರಿಗೂ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅಮೆರಿಕನೇ ದೃಢಪಡಿಸಿರೋ ಹಾಗೆ ಇರಾನ್ನಲ್ಲಿರುವಂಥ ಸೇನಾ ನೆಲೆಗಳು, ಕಮಾಂಡ್ ಆ್ಯಂಡ್ ಸೆಂಟರ್ಗಳು, ಆಪರೇಷನ್ ಬೇಸ್ಗಳು ಎಲ್ಲವನ್ನು ಕೂಡ ಉಡಿಸ್ ಮಾಡಿದೆ, ಪ್ರಮುಖ ನಗರಗಳನ್ನು ಕೂಡ ಉಡಿಸ್ ಮಾಡಿದೆ. ಆದರೂ ಕೂಡ ದಾಳಿನ ಮಾಡ್ತಾನೆ ಇದೆ. ಪತ್ತರಗುಟ್ಟು ಹೋಗಿದೆ ಅಮೆರಿಕ. ಗಲ್ಫ್ ಕಂಟ್ರಿಗಳಲ್ಲಿ ಅಂದರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವೆ ಯುದ್ಧವೇ ನಡೀತಾ ಇದೆ. ಇದು ಮತ್ತೊಂದು ತಿರುವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಒಂದು ಕೆಲಸಕ್ಕೆ ಮುಂದಾಗಿದ್ಯಾ ಇರಾನ್ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡರ್ಟಿ ಬಾಂಬನ್ನು ಬಳಸೋದಕ್ಕೆ ಇರಾನ್ ಮುಂದಾಗುತ್ತಾ? ಆ ಮೂಲಕ ಘೋರ ಪರಮಾಣು ಸಮರಕ್ಕೆ ಮುಹೂರ್ತ ಫಿಕ್ಸ್ ಇಟ್ಟಿದೆಯಾ ಇರಾನ್? ಇಸ್ರೇಲ್ ಅಣು ಸ್ಥಾವರಗಳನ್ನು ಸ್ಫೋಟಿಸಲು ಇರಾನ್ ಮೆಗಾ ಪ್ಲಾನ್ ಮಾಡಿದೆ. ಭಯಾನಕ ತಿರುವುಗಳನ್ನು ಪಡೆಯುತ್ತಾ 12 ದೇಶಗಳ ಮಹಾಸಮರ. ಇಸ್ರೇಲ್ ಅಣು ರಿಯಾಕ್ಟರ್ ಸ್ಫೋಟಿಸುವ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್. ನಿಮೋನಾ ಅಣು ರಿಯಾಕ್ಟರ್ನ ಸ್ಫೋಟಿಸುವ ಬೆದರಿಕೆ ಹಾಕಿದೆ. ಇರಾನ್ ನಾಯಕತ್ವ ಬದಲಾವಣೆಗೆ ಯತ್ನಿಸಿದ್ರೆ ನಿಮ್ಮ ರಿಯಾಕ್ಟರ್ ಅನ್ನ ಉಡೀಸ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಇರಾನ್ ಸೇನೆ. ಪರಮಾಣು ಸಮರಕ್ಕೆ ಈಗ ಇರಾನ್ ಸಜ್ಜಾಗ್ತಾ ಇದೆ ಅನ್ನೋದನ್ನ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ. ಈಗ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಸ್ರೇಲ್ ಅಲ್ಲಿ ಅಣು ರಿಯಾಕ್ಟರ್ ಅಂತ ಇರುತ್ತೆ, ಡಿಮೋನಾ ಅಣು ರಿಯಾಕ್ಟರ್, ಅದನ್ನ ಸ್ಫೋಟಿಸೋದಾಗಿ ಬೆದರಿಕೆಯನ್ನು ಹಾಕಿದೆ ಇರಾನ್. ನೋಡಿ, ಒಂದು ವೇಳೆ ಈಗ ಏನು ಇರಾನ್ ಸೇನೆ ನೀವೇನೋ ನಮ್ಮ ನಾಯಕತ್ವ ಬದಲಾವಣೆಗೆ ಏನಾದರೂ ತಂಟೆ ತಕರಾರನ್ನು ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ನಿಮ್ಮ ಅಣು ಸ್ಥಾವರಗಳನ್ನು ಸ್ಫೋಟಿಸೋದಾಗಿ ಇರಾನ್ ಸೇನೆ ಹೇಳ್ತಾ ಇದೆ. 12 ದೇಶಗಳ ಮಹಾ ಸಮರ ಇದೆಯಲ್ಲ, ಈಗ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇದೆ. ಈ ಗಲ್ಫ್ ವಾರ್ ಪರಮಾಣು ದಾಳಿಯಾಗಿ ಪರಿವರ್ತನೆ ಆಗುತ್ತಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇರುವಂತೆ ನಿಮ್ಮ ರಿಯಾಕ್ಟರ್ಗಳೇನಿದೆ ಅದನ್ನು ನಾವು ಹೊಡೆದು ಉಳಿಸ್ತೀವಿ, ಇಸ್ರೇಲ್ನ ಅಣುಸ್ಥಾವರಗಳನ್ನು ಸ್ಫೋಟಿಸೋದಾಗಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವು ಇರಾನ್ ನಾಯಕತ್ವ ಬದಲಾವಣೆಗೆ ಯತ್ನ ಮಾಡಬಾರ್ದು ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ ಸೇನೆ. ಯಾರಿಗೆ? ಡೊನಾಲ್ಡ್ ಟ್ರಂಪ್ ಹಾಗೂ ಬೆಂಜಮಿನ್ ನೇತಾನ್ಯಾಹುಗೆ. ತನ್ನ ಬಳಿ ಇರುವಂತಹ ಅಣು ಬಾಂಬ್ ಏನಿದೆ, ಇರಾನ್ ಬಳಿ ಡರ್ಟಿ ಬಾಂಬ್, ಇರಾನ್ನ ಬಳಿ ಇರುವಂಥದ್ದು ಡರ್ಟಿ ಬಾಂಬ್, ಅದನ್ನ ಪ್ರಯೋಗ ಮಾಡಿಬಿಟ್ರೆ ಇರಾನ್, ನೋಡಿ ವೀಕ್ಷಕರೇ, ಪ್ರಯೋಗ ಮಾಡಿದ್ರೆ ಒಂದು ಇಸ್ರೇಲ್ ಅನ್ನೋ ರಾಷ್ಟ್ರ ಭೂಪಟದಿಂದ ಕಂಡು ಕೇಳರಿಯದಂತೆ ಸರ್ವನಾಶ ಆಗುತ್ತೆ. ನಮ್ಮ ದೇಶಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತೇಳಿ
ಆಕಾಶದಲ್ಲೇ ಅದನ್ನು ಹೊಡೆಯುವಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ವಿಕಿರಣಗಳ ಎಫೆಕ್ಟ್ ಆಗುತ್ತೆ. ಅದು ವಿಕಿರಣಗಳಲ್ಲಿ ವಿಲೀನ ಆಗಿ ಇಡೀ ಜಗತ್ತಿಗೆ ಆಪತ್ತು ಎದುರಾಗುತ್ತೆ. ಇಂಥ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಅಯಾತುಲ್ಲಾ ಖಮೇನಿ ಕೊಲೆ ಆದ ನಂತರ, ಸಾವಿನ ನಂತರ ತನ್ನ ಎರಡನೇ ಮಗನಿಗೆ ಮುಂದಿನ ರಾಯಭಾರವನ್ನು ಕಂಪ್ಲೀಟ್ ಆಗಿ ಕೊಟ್ಟಿರೋದು. ಇರಾನ್ ಸೇನೆ ಎಲ್ಲಿಂದ ಹೊಡಿತಾ ಇದೆ, ತನ್ನ ಕ್ಷಿಪಣಿಗಳನ್ನು ಹೇಗೆ ಹಾರಿಸ್ತಾ ಇದೆ ಅನ್ನೋದು ಇಲ್ಲಿಯವರು ಕೂಡ ಯಾರಿಗೂ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅಮೆರಿಕನೇ ದೃಢಪಡಿಸಿರೋ ಹಾಗೆ ಇರಾನ್ನಲ್ಲಿರುವಂಥ ಸೇನಾ ನೆಲೆಗಳು, ಕಮಾಂಡ್ ಆ್ಯಂಡ್ ಸೆಂಟರ್ಗಳು, ಆಪರೇಷನ್ ಬೇಸ್ಗಳು ಎಲ್ಲವನ್ನು ಕೂಡ ಉಡಿಸ್ ಮಾಡಿದೆ, ಪ್ರಮುಖ ನಗರಗಳನ್ನು ಕೂಡ ಉಡಿಸ್ ಮಾಡಿದೆ. ಆದರೂ ಕೂಡ ದಾಳಿನ ಮಾಡ್ತಾನೆ ಇದೆ. ಪತ್ತರಗುಟ್ಟು ಹೋಗಿದೆ ಅಮೆರಿಕ. ಗಲ್ಫ್ ಕಂಟ್ರಿಗಳಲ್ಲಿ ಅಂದರೆ ಮಧ್ಯ